ಎಲ್ರಿಗೂ ನಮಸ್ಕಾರ. ಓಂ ಶಾಂತಿ. ನಾವು ಈ ಸಂಚಿಕೆಯಲ್ಲಿ ನಾವು ಯಾವುದೇ ವಿಷಯವನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಅಂತೇಳಿ ಕರೆಯಲಾಗ್ತದೆ. ಅಂದರೆ ವಿಷಯವನ್ನ ನಾವು ಸಮರ್ಥ ರೀತಿಯಲ್ಲಿ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳದಲ್ಲೇ ನಮ್ಮ ದೃಷ್ಟಿಕೋನ ಅಂತ ಹೇಳಿದರೆ ನಾವು ಯಾವ ಕನ್ನಡಕ ಹಾಕ್ಕೊಳ್ತೀವೋ, ಯಾವ ಬಣ್ಣದ ಹಾಕ್ಕೊಳ್ತೀವೋ ಆ ಬಣ್ಣದಲ್ಲಿ ಈ ಜಗತ್ತು ಕಾಣ್ತೀವಿ. ಹಾಗೇನೆ ನಾವು ಬದುಕನ್ನ, ಜೀವನವನ್ನ ಯಾವ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ತೀವೋ ಅದರಂತೆ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಕೆಲವು ವಿಷಯಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡು, ಅಂದರೆ ಭಗವದ್ಗೀತೆ ಅಸ್ತಿತ್ವಕ್ಕೆ ಬಂದಂತಹ ಅಥವಾ ರೂಪಿತವಾದಂತಹ ಒಂದು ಐತಿಹಾಸಿಕ ಪ್ರಜ್ಞೆಯನ್ನ ನಾವು ತಿಳ್ಕೊಳ್ತಾ ಪ್ರಯತ್ನ ಮಾಡಿದ್ವಿ. ಅಂದರೆ ವ್ಯಾಸರು ಏನು 18 ಪುರಾಣಗಳನ್ನು ಬರೀತಾರೆ, 18 ಪುರಾಣಗಳಲ್ಲಿ ಭಗವದ್ಗೀತೆಯು ಒಂದಾಗಿದೆ. ಅದನ್ನು ನಂತರ ಮಧ್ಯ ಮಹಾಭಾರತದಲ್ಲಿ ಸೇರಿಸಲ್ಪಟ್ಟಿದ್ದು ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಹಾಗಾಗಿ ಇದು ಅಸ್ತಿತ್ವಕ್ಕೆ ಬಂದಂತಹ ಒಂದು ಸ್ಥಿತಿಯನ್ನು ನೋಡಿದರೆ, ಆ ಪರಿಸ್ಥಿತಿ, ಸನ್ನಿವೇಶ, ಘಟನೆಗಳನ್ನು ನೋಡಿದರೆ, ಅಂದರೆ ಮಹಾಭಾರತದಲ್ಲಿ ಮಹಾಭಾರತ ಯುದ್ಧ ನಡಿಬೇಕು ಅಂತೇಳಿ ಸಂಭವನೀಯ ಆದಾಗ, ಅಂದರೆ ಎಲ್ಲ ತಂತ್ರಗಳು, ತಂತ್ರಗಾರಿಕೆಯು ಅಯಶಸ್ವಿಯನ್ನು ಪಡೆದಾಗ, ಅಂದರೆ ಕೃಷ್ಣನ ಸಂಧಾನ ಆಗ್ತದೆ, ಆದರೆ ಬೇರೆ ಬೇರೆಯವರು ಸಂಧಾನ ಮಾಡ್ತಾರೆ. ಅಲ್ಲಿರ್ತಕ್ಕಂತಹ ವಿದುರ, ಧೃತರಾಷ್ಟ್ರ, ನಂತರ ಭೀಷ್ಮ, ದ್ರೋಣ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಸಲಹೆಗಳನ್ನು ಕೊಟ್ಟಾಗಲೂ ಸಹಿತವಾಗಿ ಕೊನೆಯ ಹಂತದಲ್ಲಿ ಶ್ರೀಕೃಷ್ಣನ ಸಂಧಾನ ಆದ್ರೂ ಆ ಯುದ್ಧಕ್ಕೆ ಪ್ರೇರಣೆ ಬಂತೇ ಹೊರತು ಸಂಧಾನಕ್ಕೆ ಪ್ರೇರಣೆ ಬರಲಿಲ್ಲ, ಅಥವಾ ಶಾಂತಿ ಸ್ಥಾಪನೆಗೆ ಅವಕಾಶಗಳು, ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಯುದ್ಧ ಆರಂಭವಾಗ್ತದೆ, ಎರಡು ಕಡೆ ಸೈನ್ಯ ನಿಂತಿರ್ತದೆ. ನೋಡಿ, ಎಂತಹ ಒಂದು ಸನ್ನಿವೇಶದ ಘಟನೆಯಲ್ಲಿ ವ್ಯಾಸರು ನಮಗೇನೋ ಸಂದೇಶವನ್ನು ನೀಡಬೇಕಾಗಿದೆ. ಮಹಾಭಾರತದ ಪ್ರತಿಯೊಂದು ಪಾತ್ರಗಳನ್ನು ನೀವು ಅಧ್ಯಯನ ಮಾಡ್ತಾ ಹೋದರೆ ಆ ಅಧ್ಯಯನದಲ್ಲಿ ಬಹುಶಃ ನಿಮಗೆ ಪ್ರತಿಯೊಂದು ಪಾತ್ರವೂ ಒಂದು ಸಂದೇಶವನ್ನು ಕೊಡ್ತದೆ ಈ ಜಗತ್ತಿಗೆ, ಅಥವಾ ನಮ್ಮ ಬದುಕಿಗೆ ಒಂದು ಮೌಲ್ಯವನ್ನು, ಸಂದೇಶವನ್ನು ಕೊಡ್ತೀವಿ. ಇದು ಬೇಕಾಗಿದೆ ಅಥವಾ ಬೇಡವಾಗಿದೆ ಅಂತ. ಅಂದರೆ ಆ ಮೌಲ್ಯ ನಮಗೆ ಬೇಕಾಗಿದೆಯೋ ಬೇಡವಾಗಿದೆಯೋ, ಅಥವಾ ನಮ್ಮ ಬದುಕನ್ನು ಸುಂದರ ಮಾಡ್ಕೊಳ್ಬೇಕಾದ್ರೆ ಹೇಗಿರಬೇಕಾಗ್ತದೆ ಅನ್ನುವುದನ್ನು ಪ್ರತಿಯೊಂದು ಪಾತ್ರವೂ ನಮಗೆ ಪ್ರತಿನಿಧಿಸ್ತಾ ಹೋಗ್ತದೆ. ಹಾಗೆಯೇ ಭಗವದ್ಗೀತೆಯೂ ಸಹಿತವಾಗಿ ಒಂದು ಪ್ರಾತಿನಿಧಿಕ ಮೌಲ್ಯ ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೀನಿ. ಅಂದರೆ ಇಡೀ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ಆ ಭಗವದ್ಗೀತೆಯಲ್ಲಿ ನಮಗೆ ಕಟ್ಕೊಡ್ಬೇಕಾಯಿತು. ಯಾರು? ವ್ಯಾಸರು ನಮಗೆ ಕಟ್ಕೊಡ್ಬೇಕಾಯಿತು. ಅದನ್ನು ಡೈಲೆಕ್ಟಿಕ್ ಮೆಥಡ್, ಡೈಲೆಕ್ಟಿಕ್ ಅಂದರೆ ಚರ್ಚೆ ಅಲ್ಲ, ಸಂವಾದ ಅಂತೇಳಿ ಕರಿತೀವಿ. ಅಂದರೆ ವಿಷಯವನ್ನು, ಒಂದೇ ವಿಷಯವನ್ನು ತೆಗೆದುಕೊಂಡು ಅದನ್ನು ಆಳವಾಗಿ ಚಿಂತನ, ಮಂಥನ, ಅಧ್ಯಯನ, ಅಧ್ಯಾಪನ ಮತ್ತು ಅದಕ್ಕೆ ಒಂದು ಸೊಲ್ಯೂಷನ್ಸ್, ಅಂದರೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಸಂವಾದ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಈ ಸಂವಾದವನ್ನು ಯುದ್ಧ ಆರಂಭವಾಗೋದಕ್ಕಿಂತ ಮೊದಲು ಇದರಲ್ಲಿ ಒಂದು ಶ್ಲೋಕವನ್ನು ಧೃತರಾಷ್ಟ್ರನನ್ನು ನಾವು ಕಾಣ್ತೀವಿ. ಅಂದರೆ ಇಲ್ಲಿ ಭಗವಾನ್ ಉವಾಚ ಅಂತಕ್ಕಂಥದ್ದು 574 ಶ್ಲೋಕಗಳಲ್ಲಿ ನಾವು ಕಾಣ್ತೀವಿ. ಹಾಗೆಯೇ ಸಂಜಯ ಒಂದು 32 ಶ್ಲೋಕಗಳನ್ನು ಅವನು ಹೇಳ್ತಾನೆ. ಹಾಗೆಯೇ ಅರ್ಜುನನು ಸಹಿತವಾಗಿ ಅವನು 74 ಶ್ಲೋಕಗಳನ್ನು ಹೇಳ್ತಾನೆ. ಹೀಗೆ ಎಲ್ಲ ಸೇರಿ 800 ಶ್ಲೋಕಗಳನ್ನು ಅದರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇನೇ ಇರ್ಬೋದು, ಆ 800 ಶ್ಲೋಕಗಳಲ್ಲಿ ನಮಗೆ ಯಾವ ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ ಮತ್ತು ಅದು ಆವಿರ್ಭವಿಸಿದಂತಹ, ಹುಟ್ಟಿದಂತಹ ಸಂದರ್ಭವನ್ನು ನಾವು ಗಣಿಸ್ಕೊಳ್ಬೇಕು. ಅದರ ಆಧಾರದಿಂದ ಹೌ ಇಟ್ ಈಸ್ ವೆರಿ ಸೈಕಾಲಜಿಕಲ್ ಅಂತ, ಅಂದರೆ ಮನಃಶಾಸ್ತ್ರೀಯವಾಗಿ, ಹಂಗೆ ಸೈಕ್ಯಾಟ್ರಿ ಅಂದರೆ ಮನೋಚಿಕಿತ್ಸಕ ರೂಪದಲ್ಲಿ, ಹಾಗೆಯೇ ಮೈಂಡ್ ಮ್ಯಾನೇಜ್ಮೆಂಟ್ ಅಂದರೆ ಮನಸ್ಸಿನ ನಿರ್ವಹಣಾ ಶಾಸ್ತ್ರವಾಗಿ, ಹಾಗೆಯೇ ಇದು ನಮ್ಮ ಆತ್ಮದ ಅಂತರಂಗದ ಅನಾಟಮಿ ಫಿಸಿಯಾಲಜಿ ಅಂದರೆ ಆತ್ಮನ ಅಂತರಂಗದ ರಚನಾ ಶಾಸ್ತ್ರವನ್ನು ಹೇಗೆ ವಿವರಿಸ್ತಾ ಹೋಗ್ತದೆ. ಹಾಗಾಗಿ ಅದು ನಮ್ಮ ಬದುಕಿನಲ್ಲಿ ಯಾವ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಮತ್ತು ಸಾಧನೆಯನ್ನು ಮಾಡಬೇಕಾದ್ರೆ ಅದು ಹೇಗೆ ಮಾರ್ಗದರ್ಶನ ಮಾಡ್ತದೆ ಅನ್ನೋದನ್ನ ನಾವು ಅದರಲ್ಲಿ ಕಾಣ್ಬೋದಾಗಿದೆ. ಹಾಗೆಯೇ ಇಟ್ ಇಸ್ ಎ ವೆರಿ ಗುಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ವ್ಯಕ್ತಿತ್ವ ವಿಕಾಸದ, ನಿರ್ಮಾಣದ ಅನೇಕ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಅದರಲ್ಲಿ ಕಾಣ್ತೀವಿ. ಹಾಗೆಯೇ ಅದರಲ್ಲಿ ನಾವು ಜೀವ, ಜಗತ್ತು, ಆತ್ಮ, ಪರಮಾತ್ಮರ ಅನೇಕ ವಿಚಾರಗಳನ್ನು ಅದರಲ್ಲಿ ಕಾಣ್ತಾ ಹೋಗ್ತೀವಿ. ಈಗ ಅದು
ಆವಿರ್ಭವಿಸಿದಂತಹ ಹುಟ್ಟಿದಂತಹ ಸಂದರ್ಭವನ್ನು ನಾವು ಗಮನಿಸೋಣ. ಈಗ ಎರಡೂ ಸೈನ್ಯಗಳು ನಿಂತಿದೆ. ಆಗ ಧೃತರಾಷ್ಟ್ರ ಸಂಜಯನನ್ನು ಒಂದು ಪ್ರಶ್ನೆ ಮಾಡ್ತಾರೆ. ಅಂದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಯುಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಂ ಕುರುವತು ಸಂಜಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಈ ಶ್ಲೋಕದ ಆರಂಭವಾಗಬೇಕಾದ್ರೆ ಎಷ್ಟೊಂದು ರೀತಿಯಾಗಿ ಇದರಲ್ಲಿ ಒಂದು ರೀತಿಯ ಸಂಘರ್ಷದ ಮನೋಭಾವನೆ, ಸೇಡಿನ ಮನೋಭಾವನೆ, ಭಿನ್ನಾಭಿಪ್ರಾಯದ ಮನೋಭಾವನೆಯನ್ನು ಉಂಟಾಗ್ತದೆ ಅಂತೇಳಿ ಧೃತರಾಷ್ಟ್ರ ಕೇಳ್ತಾರೆ ಸಂಜಯರಿಗೆ, ನಮ್ಮವರು ಮತ್ತು ಪಾಂಡವರು ಏನು ಮಾಡ್ತಿದ್ದಾರೆ ಅಂತೇಳಿ. ಈಗ ಪಾಂಡವರು ಸಹಿತವಾಗಿ ತಮ್ಮನ ಮಕ್ಕಳಾಗಿದ್ದರೂ ಸಹಿತವಾಗಿ ಅವ್ರನ್ನ ನಮ್ಮವರು ಅಂತೇಳಿ ಪರಿಗಣಿಸೋದಿಲ್ಲ. ಇವನು ಕೇವಲ ಕೌರವರನ್ನ ನಮ್ಮವರು ಅಂತೇಳಿ ಪರಿಗಣಿಸ್ತಾರೆ. ಅದರಲ್ಲಿ ಎಷ್ಟು ಮೋಹ ಇದೆ, ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಹಾಗೂ ಎಷ್ಟು ಈಗೋಯಿಸ್ಟಿಕ್, ಅಂದರೆ ಬೇರೆಯವರಿಗೆ ಅವರ ತಮ್ಮನ ಮಕ್ಕಳ ಬಗ್ಗೆ ಎಷ್ಟು ವಿರೋಧಾಭ್ಯಾಸ ಇದೆ, ದ್ವೇಷ ಇದೆ, ಶತ್ರುತ್ವ ಭಾವನೆ ಇದೆ, ಹಾಗೂ ಒಂದು ರೀತಿಯ ಅಸೂಯೆ ಇದೆ, ಒಂದು ರೀತಿಯ ಹೊಟ್ಟೆ ಕಿಚ್ಚಿದೆ. ಈಗ ಅನೇಕ ರೀತಿಯಾಗಿರ್ತಕ್ಕಂತಹ ದುರ್ಗುಣಗಳನ್ನು, ನಾವು ರಾಕ್ಷಸಿ ಅನ್ನೋದಕ್ಕಿಂತ ದುರ್ಗುಣಗಳನ್ನು ಅದರಲ್ಲಿ ಅಡಕವಾಗಿದೆ. ಮತ್ತು ಅವನು ಹೇಳ್ತಕ್ಕಂಥ ಪ್ರಶ್ನೆಯಲ್ಲಿಯೇ ಎಷ್ಟು ವಿಭಿನ್ನ ದ್ವಂದ್ವಗಳನ್ನು ಸೃಷ್ಟಿಯಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗೆಯೇ ಪಾಂಡವರ ಕಡೆಯಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿ ಅವನು ಕೇಳ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಆ ಎರಡನ್ನೂ ಬೈಫರ್ಗೇಷನ್, ಎರಡನ್ನೂ ವಿಭಾಗಿಸಿದಂತಹ ಮನೋಸ್ಥಿತಿ, ಅಂದರೆ ದ್ವಂದ್ವ ಸ್ಥಿತಿಯನ್ನು ಆ ಧೃತರಾಷ್ಟ್ರನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗೆಯೇ ಇಲ್ಲಿ ಎಲ್ಲರೂ ಒಂದೊಂದು ಶಂಖಗಳನ್ನು ಓದಿದರು ಅಂತೇಳಿ. ಅಂದರೆ ಈ ಶಂಖವನ್ನು ಓದಲಿಕ್ಕೆ ಆರಂಭಿಸಿದೋನೇ ಯಾರು ಅಂತ ಹೇಳಿದರೆ ಕೃಷ್ಣ ಅಂತೇಳಿ ಅಥವಾ ಭಗವಂತ ಅಂತೇಳಿ ಗೀತಾಚಾರ್ಯ ಅಂತೇಳಿ ತೋರಿಸ್ತಾರಲ್ಲಿ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ನೋಡಿ, ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಅವನು ಈ ಸೃಷ್ಟಿಯಲ್ಲಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಒಂದು ಶರೀರವನ್ನು ಉಪಯೋಗಿಸ್ಕೊಂಡು ಆ ಶರೀರದ ಮೂಲಕವಾಗಿ ಅವನು ಶಂಖಧ್ವನಿಯನ್ನು ಮಾಡಬೇಕಾಗ್ತದೆ. ಶಂಖಧ್ವನಿ ಅಂತ ಹೇಳಿದರೆ ಜ್ಞಾನದ ವಿಚಾರಗಳನ್ನು ಇನ್ನೊಬ್ಬರಿಗೆ ಹೇಳಬೇಕಾಗ್ತದೆ. ಅದನ್ನು ನೀವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗ್ತದೆ. ಅಂದರೆ ಪ್ರಜಾಪಿತ ಬ್ರಹ್ಮರವರು ಈ ಸೃಷ್ಟಿಯಲ್ಲಿ ಅವರನ್ನು ನಾವು ಮನು ಅಂತೇಳಿ ಕರಿತೀವಿ, ಅಥವಾ ಆದಿಪುರುಷ ಅಂತೇಳಿ ಕರಿತೀವಿ, ಅಥವಾ ಅವರನ್ನು ಆಧಾರವಾಗಿ ಇಟ್ಕೊಂಡು ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಅವರ ಶರೀರದಲ್ಲಿ ದಿವ್ಯ ಅಲೌಕಿಕ ಅವತರಣೆಯನ್ನು ಮಾಡಿ ಈ ಜಗತ್ತಿಗೆ ಜ್ಞಾನ, ಯೋಗ ಮತ್ತು ಈ ನರಕವನ್ನು ವಿನಾಶ ಮಾಡಿ ಸತ್ಯುಗವನ್ನು ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಉದ್ಘೋಷವನ್ನು ಮಾಡಿದರು, ಅಥವಾ ಒಂದು ಶಂಕುಧ್ವನಿಯನ್ನು ಮಾಡಿದರು. ಯಾರ ಮೂಲಕವಾಗಿ? ದಾದಾ ಲೇಖರಾಜ್ ಎನ್ನುವರನ್ನ ಪ್ರಜಾಪಿತ ಬ್ರಹ್ಮ ಅಂತೇಳಿ ನಾಮಕರಣ ಮಾಡಿ ಅವರ ಮೂಲಕವಾಗಿ ಒಂದು ಶಂಖಧ್ವನಿಯನ್ನು ಮಾಡಿದರು. ಅದನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಪಾಂಚಜನ್ಯವನ್ನು ಓದಿದ ಅಂತೇಳಿ ಕರೀಲಾಗ್ತದೆ. ಅಂದರೆ ಪಾಂಚಜನ್ಯ ಅಂದರೆ ಈ ಯುದ್ಧಕ್ಕೆ ಆರಂಭವನ್ನು ಘೋಷಿಸಬೇಕಾಗಿರ್ತಕ್ಕಂಥದ್ದು ಯಾರು? ಅರ್ಜುನನ ಅಥವಾ ಪಾಂಡವರ ಕಡೆಯಲ್ಲಿ ದೃಷ್ಟದ್ಯುಮ್ನ ಓದಬೇಕಾಗಿತ್ತು, ಅಥವಾ ಕೌರವರ ಕಡೆಯಲ್ಲಿ ಭೀಷ್ಮರು ಶಂಖವನ್ನು ಊದಿ ಯುದ್ಧಕ್ಕೆ ನಾಂದಿಯನ್ನು ಆಡಬೇಕಾಗಿತ್ತು. ಆದರೆ ಇದರ ವಿಶೇಷತೆ ನೋಡಿ, ಇದರ ವಿಶೇಷತೆ ಏನಂತ ಹೇಳಿದರೆ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಇಲ್ಲಿ ಮೊದಲು ಶಂಖಧ್ವನಿಯನ್ನು ಮಾಡ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಈ ಸೃಷ್ಟಿನಲ್ಲಿ ದಿವ್ಯ ಅಲೌಕಿಕ ಅವತರಣೆ ಮಾಡಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ತಾನೆಯೇ ಈ ಸೃಷ್ಟಿಯ ವಿನಾಶಕ್ಕೆ, ಹಾಗೆಯೇ ಈ ಸೃಷ್ಟಿಯ ಪರಿವರ್ತನೆಗೆ, ಈ ಸೃಷ್ಟಿಯಲ್ಲಿ ಸತ್ಯುಗವನ್ನು ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿ ಅವನು ಶಂಖಧ್ವನಿಯನ್ನು ಮಾಡ್ತಾನೆ. ಮೊದಲು ಶಂಖಧ್ವನಿ ಮಾಡಿದ್ದೆ ಓಂ ಅಂತೇಳಿ. ಓಂ ಅಂತಕ್ಕಂಥ ಅಕ್ಷರವನ್ನು ನಾವು ಪ್ರಣವ ಮಂತ್ರ ಅಂತೇಳಿ ಕರಿತೀವಿ, ಅಥವಾ ಇದನ್ನು ಆದಿಮಂತ್ರ ಅಂತೇಳಿ ಕರಿತೀವಿ. ಅಥವಾ ಈ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗಬೇಕಾದ್ರೆ ನಾಸಾದವರು ಸಹಿತವಾಗಿ ಆ ಭೂಮಿಯ ಚಲನೆಯ ಗತಿಯ ಶಬ್ದವನ್ನು ಅವರು ಸಂಗ್ರಹಿಸಿದಾಗ ಅದು ಓಂಕಾರದ ಧ್ವನಿಯನ್ನು ಮಾಡ್ತದೆ. ಅರ್ಥಾತ್ ಈ ಸೃಷ್ಟಿ ಆರಂಭವಾಗಿರೋದೇ ಓಂಕಾರ ಶಕ್ತಿಯಿಂದ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಅದರ ವೈಬ್ರೇಷನ್ಸ್, ಅಂದರೆ ಓಂಕಾರವು ಪ್ರಥಮ ಮತ್ತು ಪ್ರಣವ ಮಂತ್ರ, ಅದರ ವೈಬ್ರೇಷನ್ನಿಂದ ಈ ಸೃಷ್ಟಿಯ ಪರಿವರ್ತನೆಗೆ ನಾಂದಿ ಆಗ್ತದೆ. ಏನು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತೀವಿ, ಅದು ಎಕ್ಸ್ಪ್ಲೋರ್ಡ್ ಆಯಿತು, ನಂತರ ಪ್ಲಾಸ್ಮಾ ಆಯಿತು, ನಂತರ ಅದು ಅಣುಗಳಾಯಿತು, ಅಣುಗಳು ಏನಾಯಿತು ಪವರ್ ಆಯಿತು, ಪವರ್ ಎಸ್ ಕನ್ವರ್ಟೆಡ್ ಎಸ್ ಎ ಮ್ಯಾಟರ್, ಈಗ ಹಲವಾರು ರೂಪಗಳಲ್ಲಿ ಹೇಳ್ತೀವಿ. ಅದೇನೇ ಇದ್ರೂ ಸಹಿತವಾಗಿ
ಈ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಈ ಸೃಷ್ಟಿಯಲ್ಲಿ ದಿವ್ಯ ಅಲೌಕಿಕ ಅವತರಣೆ ಮಾಡಿ ಆರಂಭದ ಅವರಿಗೆ ಸಾಕ್ಷಾತ್ಕಾರಗಳನ್ನು ಮಾಡಿಸಿದ್ದಾದ್ಮೇಲೆ ಆರಂಭದಲ್ಲಿ ಓಂಕಾರ ಧ್ವನಿಯನ್ನ ಮಾಡಲಾಗ್ತಿತ್ತು. ಇದಕ್ಕೆ ಓಂ ಮಂಡಳಿ ಅಂತೇಳಿ ಕರೀಲಾಗ್ತಿತ್ತು. ಅಂದರೆ ಓಂಕಾರ ಧ್ವನಿಯನ್ನ ಮಾಡ್ತಾ ಇದ್ದುದರಿಂದ ಈ ಸಂಸ್ಥೆಗೆ ಓಂ ಮಂಡಳಿ ಅಂತೇಳಿ ಜನರು ಕರಿತಾ ಹೋದ್ರು. ಹಾಗಾಗಿ ಮಹಾಭಾರತದಲ್ಲಿ ವ್ಯಾಸರು ಸಹಿತವಾಗಿ ಕೃಷ್ಣ ಎನ್ನುವ ಪಾತ್ರದ ಮೂಲಕವಾಗಿ ಓಂಕಾರ ಧ್ವನಿಯನ್ನ ಅಥವಾ ಯುದ್ಧಕ್ಕೆ ನಾಂದಿಯನ್ನ ಆಡಲಿಕ್ಕೆ ಪಾಂಚಜನ್ಯವನ್ನ ಊದ್ದ ಅಂತೇಳಿ. ಪಾಂಚಜನ್ಯವನ್ನ ಮೊಳಗಿಸಿದಾಗ, ಊದಿದ ಅನ್ನೋದಕ್ಕಿಂತ ಮೊಳಗಿಸಿದಾಗ ಅನ್ನೋ ಶಬ್ದ ಚೆನ್ನಾಗಿ ಕಾಣುತ್ತೆ ಅಂತ ಕಾಣಿಸುತ್ತೆ. ಅಂದರೆ ಈ ಪಾಂಚಜನ್ಯವನ್ನ ಮೊಳಗಿಸಿದಾಗ ಇಡೀ ಸೃಷ್ಟಿಯ ಒಂದು ಪ್ರಕಂಪನವನ್ನ ಅಥವಾ ಕಂಪನವನ್ನು ಉಂಟು ಮಾಡ್ತು ಅಂತ ಹೇಳ್ತಾನೆ. ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ, ಹೇಗೆ ಪಾಂಚಜನ್ಯವನ್ನು ಊದಿದ ತಕ್ಷಣ ಇಡೀ ಸೃಷ್ಟಿ ಹೇಗೆ ಕಂಪನ ಆಯಿತು ಅಂತೇಳಿ. ಅದೇ ರೀತಿಯಲ್ಲಿ ಅವನು ಊದಿದ ನಂತರವಾಗಿ ಅನಂತ ವಿಜಯ ಎಂತಕ್ಕಂತಹ ಒಂದು ಶಂಖವನ್ನು ಧರ್ಮರಾಯ ಊದ್ದ ಅಂತೇಳಿ. ಅಂದರೆ ಪ್ರಜಾಪಿತ ಬ್ರಹ್ಮರವರಿಂದ ಯಾರೆಲ್ಲ ಜ್ಞಾನವನ್ನು ಕೇಳ್ತಾರೆ ಅವರು ಅಸುರಿ ಶಕ್ತಿಯ ವಿರುದ್ಧವಾಗಿ ತಮ್ಮ ಜ್ಞಾನದ ವಿಚಾರಗಳನ್ನು ಅಥವಾ ಜ್ಞಾನದ ಶಂಖವನ್ನು ಊದಿದ್ರು ಅಂತೇಳಿ. ಅದೇ ರೀತಿಯಲ್ಲಿ ಧರ್ಮರಾಜ ಅಂತ ಹೇಳಿದರೆ ಅವನು ಅನಂತ ವಿಜಯ. ಅಂದರೆ ಒಂದು ಸಾರಿ ಯಾವಾಗ ಭಗವಂತ ಓಂಕಾರ ಶಕ್ತಿಯ ಮೂಲಕವಾಗಿ ನಾಂದಿಯನ್ನು ಆಡ್ತಾರೆ ಅವರು ಅನಂತ ವಿಜಯ. ಅಂದರೆ ಭಗವಂತ ಸ್ಥಾಪಿಸಿರ್ತಕ್ಕಂತಹ ಒಂದು ಏನು ಈಶ್ವರಿ ವಿಶ್ವವಿದ್ಯಾಲಯ ಅಥವಾ ಒಂದು ಆಧ್ಯಾತ್ಮಿಕ ಸಂಸ್ಥೆ ಇದೆ, ಇದು ವಿಜಯದತ್ತ ಮುಂದುವರಿತದೆ. ಅಂದರೆ ಇದಕ್ಕೆ ಸೋಲೆ ಇಲ್ಲ, ಯಾವಾಗಲೂ ಸಹಿತವಾಗಿ ವಿಜಯವೇ ಅಂತಕ್ಕಂಥ ಸಂಕೇತವಾಗಿ ಅವನು ಅನಂತ ವಿಜಯವನ್ನು ಊದ್ತಾನೆ. ಹಾಗೆಯೇ ಅರ್ಜುನ ಅದನ್ನು ದೇವದತ್ತ ಎನ್ನುವ ಶಂಖವನ್ನು ಊದ್ತಾನೆ. ದೇವದತ್ತ ಅಂತ ಹೇಳಿದರೆ ಅಂದರೆ ಸತ್ಯುಗವನ್ನು ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಅಡಿಗಲ್ಲನ್ನು ಹಾಕಿದ್ರು ಅಂತ ಹೇಳ್ಬಿಟ್ಟು. ಅಂದರೆ ಸತ್ಯುಗ ಸ್ಥಾಪನೆ ಆಗಲಿಕ್ಕೆ ಈ ದೇವದತ್ತ ಅನ್ನುವ ಶಂಖ ಅಂತ ಹೇಳಿ ಕರೀಲಾಗ್ತದೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಿತವಾಗಿ ಅರ್ಜುನರೇ, ಎಲ್ಲರೂ ಸಹಿತವಾಗಿ ಇಡೀ ಜಗತ್ತಿನಲ್ಲಿ ಈ ಅನಂತ ವಿಜಯ ಎನ್ನುವ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಶಂಖವನ್ನು ಊದ್ತಿದ್ದಾರೆ. ಅಂದರೆ ಆತ್ಮ, ಪರಮಾತ್ಮ, ಯೋಗ, ಧ್ಯಾನ, ಪ್ರಾರ್ಥನೆ, ಹೀಗೆ ಅನೇಕ ವಿಚಾರಗಳನ್ನು ಜಗತ್ತಿನ ಜನತೆಗೆ ಭಗವಂತ ಒಂದು ಕಲಿಸ್ತಾ ಇರ್ತಕ್ಕಂಥ ವಿದ್ಯೆಯನ್ನು, ಜ್ಞಾನವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಅನಂತ ವಿಜಯ ಅಥವಾ ದೇವದತ್ತ ಅಂತೇಳಿ. ಹಾಗೆಯೇ ಭೀಮ ಪೌಂಡ್ರ ಎನ್ನುವ ಒಂದು ಶಂಖವನ್ನು ಊದ್ತಾನೆ ಅಂತೇಳಿ ಅದರಲ್ಲಿ ತೋರಿಸ್ಲಾಗ್ತದೆ. ಅಂದರೆ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು. ಅಂದರೆ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನು ನಮ್ಮೆಲ್ಲರಿಗೂ ಒಂದು ಶಂಖವನ್ನು ಕೊಟ್ಟಿದ್ದಾನೆ, ಒಂದು ತಾಕತ್ತನ್ನು ಕೊಟ್ಟಿದ್ದಾನೆ, ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದೇ ಮಾಸ್ಟರ್ ಸರ್ವಶಕ್ತಿವಂತರು ಅಂತೇಳಿ. ಭಗವಂತ ನಮಗೊಂದು ವರದಾನವನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಒಂದು ಹೆಜ್ಜೆಯನ್ನು ನೀವು ಮುಂದಿಟ್ಟರೆ ನಾನು 1000 ಹೆಜ್ಜೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ, ನಾನು ಬೆನ್ನೆಲುಬಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಸದಾ ಕಾಲಕ್ಕೆ ನಿಮ್ಮ ಹಿಂದೆ ಇದ್ದು ನಿಮಗೆ ಪ್ರೋತ್ಸಾಹ, ಉತ್ಸಾಹಗಳನ್ನು ನೀಡುತ್ತಾ ಆಶೀರ್ವಾದವನ್ನು ಮಾಡ್ತೀನಿ ಅಂತೇಳಿ ಭಗವಂತ ಹೇಳಿದ್ದಾರೆ. ಹಾಗಾಗಿ ಆ ಶಕ್ತಿಶಾಲಿ ಭೀಮ ಅಂದರೆ ಶಕ್ತಿಶಾಲಿ, ಅವನು 10,000 ಆನೆಗಳ ಬಲವನ್ನು ಹೊಂದಿದ್ದವನು ಅಂತೇಳಿ ಕರೀಲ. ಆದರೆ ಪರಮಾತ್ಮ ಈ ಸೃಷ್ಟಿಯ ಸರ್ವಜ್ಞ ಮತ್ತು ಸರ್ವಶಕ್ತಿವಂತನಾಗಿರ್ತಕ್ಕ. ಹಾಗೆಯೇ ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎನ್ನುವ ಶಂಖವನ್ನು ಊದ್ತಾರೆ ಅಂತೇಳಿ ಕರೀಲಾಗ್ತದೆ. ಹೀಗೆ ಈ 5 ಪಂಚ ಪಾಂಡವರೇನಿರ್ತಾರೆ 5 ಶಂಖವನ್ನು ಊದೋದ್ರ ಜೊತೆಗೆ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತನು ಶಂಖವನ್ನು ಊದ್ತಾರೆ ಅಂತೇಳಿ ಕರೀಲಾಗ್ತದೆ. ಅಂದರೆ ಈಶ್ವರಿ ವಿಶ್ವವಿದ್ಯಾಲಯವು 1936ರಲ್ಲಿ ಈ ಎಲ್ಲ ಶಂಖುಗಳನ್ನು ಊದಿ ಆಗಿದೆ. ಅದು ಭಗವಂತ ಈ ಸೃಷ್ಟಿಗೆ ಬಂದು ಪಾಂಚಜನ್ಯವನ್ನು ಊದಿ ಈ ಒಂದು ಓಂ ಮಂಡಳಿಗೆ ಓಂಕಾರವನ್ನು ಅಥವಾ ಸ್ಥಾಪನೆಯನ್ನು ಮಾಡಿದರು. ಹಾಗೆಯೇ ಅದು ಅನಂತ ವಿಜಯ ಇರ್ಬೋದು, ದೇವದತ್ತ ಇರ್ಬೋದು, ಪೌಂಡ್ರ ಇರ್ಬೋದು, ಅಥವಾ ಸುಘೋಷ ಮಣಿಪುಷ್ಪಕವನ್ನು 1936ರಲ್ಲೇ ಈ ಎಲ್ಲವನ್ನು ಓದಿ ಅವರು ಇವತ್ತು ನಾವು ಈ ಪ್ರಸ್ತುತದಲ್ಲಿ 2025-26ರಲ್ಲಿ ನಾವು ಇಡೀ ವಿಶ್ವದಾದ್ಯಂತ ಈಶ್ವರಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಅದೇ ಶಂಖವನ್ನು ಇಟ್ಕೊಂಡು ಭಗವಂತ ಈ ಸೃಷ್ಟಿಯಲ್ಲಿ ಬಂದು ನಮ್ಮೆಲ್ಲರಿಗೂ ಒಂದು ಶಂಖಗಳನ್ನು ಕೊಟ್ಟಿದ್ದಾನೆ. ಆ ಶಂಖಿನ ಮೂಲಕವಾಗಿ ನಾವು ಉದ್ಘೋಷವನ್ನು ಪ್ರತಿಯೊಬ್ಬರೂ ಮಾಡ್ತಾ ಇದ್ದೀವಿ. ನಾವು ಈ ಜಗತ್ತಿಗೆ ಪರಮಾತ್ಮ ಬಂದಿದ್ದಾನೆ, ಜಗತ್ತಿನಲ್ಲಿ ಈ ಒಂದು ದ್ವೇಷಾಸೂಯಗಳು ಅಸುರಿ ಶಕ್ತಿಯನ್ನು ವಿನಾಶ ಮಾಡಿ ಮತ್ತೆ ಸದ್ಧರ್ಮವನ್ನು, ಸನಾತನ ಪರಂಪರೆಯನ್ನು ಮತ್ತೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ಘೋಷವನ್ನು ಮಾಡಿ
ಆ ಕಾರ್ಯದಲ್ಲಿ ನಾವೆಲ್ಲರೂ ಸಹಿತವಾಗಿ ತೊಡಗಿಸ್ಕೊಂಡಿದ್ದೀವಿ. ಈ ಕಾರ್ಯ ಹೇಗೆ ನಡೀತಿದೆ, ನಾವು ಹೇಗೆ ಆ ಕಾರ್ಯದಲ್ಲಿ ಪಾಲ್ಗೊಳ್ಬೋದು, ಅಲ್ಲಿ ಯೋಗ ಮತ್ತು ಪರಮಾತ್ಮನ ಮಹಾವಾಕ್ಯಗಳನ್ನು ಹೇಗೆ ಕೇಳ್ಬೋದು ಅನ್ನುವುದನ್ನು ನಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಅಲ್ಲಿ ತಿಳ್ಕೊಂಡ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳ್ತಾ, ಎಲ್ರಿಗೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸ್ವಾಗತವನ್ನು ಮಾಡ್ತಾ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದು.